ಅದಕ್ಕ ಏನಮ್ಮ ಆ ದೇವರ ಮುಂದೆ ನಿಂತು ಅಷ್ಟೊಂದು ಭಕ್ತಿಯಿಂದ ಬೇಡ್ಕೊಳ್ತಿದ್ಯಲ್ಲ, ಏನಮ್ಮ ಅದು? ಅಪ್ಪ, ಮೊದಲು ದೇವರ ಪ್ರಸಾದ ತೆಗೆದುಕೊಳ್ಳಿ. ಅನಂತರ ಆ ದೇವರಲ್ಲಿ ನಾನೇನೆಂದು ಪ್ರಾರ್ಥಿಸಿಕೊಂಡೆ ಎಲ್ಲವನ್ನ ನಿಮಗೆ ಹೇಳ್ತೀನಿ. ಆಯ್ತಮ್ಮ. ಅಂತ ನಾನು ನೀನು ಬೆಂಗಳೂರಿನಿಂದ ಬಂದಾಗಿಂದ ನೋಡ್ತಾ ಇದ್ದೀನಿ, ವ್ರತ ಉಪವಾಸ ಆಚರಣೆ ಅಂತ ದಿನನಿತ್ಯ ದೇವರಲ್ಲಿ ನಾಮಸ್ಮರಣೆ ಮಾಡ್ತಾ ಇದೆಯಲ್ಲ, ಅಂತ ಹರಕೆಯನ್ನು ಏನು ಹೊತ್ಕೊಂಡಿದ್ಯಾ ಅಂತ ನಾನು ಕೇಳ್ಬೋದೇನಮ್ಮ? ಅಪ್ಪ, ಹೆತ್ತ ತಂದೆ ದೇವರಿಗಿಂತ ಹೆಚ್ಚಾಗಿರುವಾಗ ಆ ದೇವರಲ್ಲಿ ಏನೆಂದು ಪ್ರಾರ್ಥಿಸಿಕೊಳ್ಳಲಪ್ಪ. ನನ್ನ ಹೆತ್ತ ತಾಯಿ ಸತ್ತು ಹೋದ್ಮೇಲೆ ಮುತ್ತಿನ ಹಾರದಂತೆ ನನ್ನನ್ನು ನಿಮ್ಮ ಉಡಿಯಲ್ಲಿ ಹಾಕಿಕೊಂಡು ನಿತ್ಯ ಜೋಪಾನಗೈತೆ. ಬಡತನದ ಭವನಿಯಲ್ಲಿ ನೊಂದು ಬೆಂದು ರಕ್ತ ಸಿಟ್ಟು ವಿದ್ಯೆ ಕಲಿಸಿ ಬುದ್ಧಿವಂತಳನ್ನಾಕಿ ಮಾಡ್ತೀರಿ. ಹೆತ್ತ ತಾಯಿಯ ಹಾಲನ್ನ ನಾಡು ಕಾಡ್ತಿದ್ರೆ ಚಿಂತೆ ಇಲ್ಲ. ಪ್ರೀತಿಯ ಪರ್ವದಲ್ಲಿ ಪ್ರೇರಣೆ ನೀಡಿದ್ದೀರಿ. ನನ್ನ ಪ್ರತಿಯೊಂದು ಮಾತಿಗೂ ಮಾನ್ಯತೆ ಕೊಟ್ಟು ಕರುಣೆ ಅನುಕಂಪನ ಮರೆಯದಂತೆ ಮಾಡಿದ್ದೀರಿ. ಈಗ ನಿಮ್ಮ ಮಾತಿನ ಮಗಳಾಗಿ ನಿಮ್ಮ ಮುಂದೆ ನಿಂತಿದ್ದೀನಪ್ಪ. ನಿಜವಮ್ಮ, ನೀನು ನನ್ನ ಮುದ್ದಿನ ಮಗಳೇ ನಿಜ. ನೋಡು ಅಂಬಿಕಾ, ನೀನು ಭೂಮಿಗೆ ಬಂದ ತಕ್ಷಣ ನಿನ್ನ ತಾಯಿ ತೀರಿಕೊಂಡು ಬಿಟ್ಟರು. ಅವಳ ತೀರಿಕೊಳ್ಳುವ ಮೊದಲ ನಾನು ಒಂದು ಮಾತು ಹೇಳಿದರು, ನಮಗೆ ಹುಟ್ಟುವ ಮಗು ಗಂಡಾಗಲಿ ಹೆಣ್ಣಾಗಲಿ ಅದು ಸುಶಿಕ್ಷಿತವಾಗಿ ಈ ಸಮಾಜದಲ್ಲಿ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ. ಅವಳ ಮಾತಿನಂತೆ ನನಗೆಷ್ಟೇ ಕಷ್ಟವಾದರೂ ಸಹಿತ ನಿನ್ನನ್ನು ಓದಿಸಿ ದೊಡ್ಡವಳನ್ನಾಗಿ ಮಾಡಿದ್ದೇನೆ. ಬೆಳೆದು ನಿಂತ ಮಗಳನ್ನು ಮದುವೆ ಮಾಡೋದು ಹೆತ್ತವರ ಕರ್ತವ್ಯ. ಅದಕ್ಕೆ ನೀನು ಪ್ರೀತಿಸಿದ ಅರವಿಂದ ಜೊತೆ ಮದುವೆ ಮಾಡಿ ನಿನ್ನ ತಲೆ ಮೇಲೆ 4 ಅಕ್ಷತೆಗಳು ಹಾಕಿಬಿಟ್ರೆ ಆ ಸತ್ತು ಸ್ವರ್ಗದೆಲ್ಲರೂ ಆ ನಿನ್ನ ತಾಯಿ ಆಸೆ ನೆರವೇರಿಸಿದಂತಾಗುತ್ತದೆ ನೋಡಪ್ಪ. ಈ ಮಗಳ ಭವಿಷ್ಯಕ್ಕಾಗಿ ನಿನ್ನ ಆಯುಷ್ಯವನ್ನೇ ಮುಡುಪಾಗಿಟ್ಟಿದ್ದೀಯಪ್ಪ. ಹೆತ್ತ ತಾಯಿಯನ್ನ ಕಳೆದುಕೊಂಡ ನನ್ನಂತ ಅನಾಥ ಮಕ್ಕಳು ನಿನ್ನಂತ ಹೆತ್ತಪ್ಪನನ್ನ ಪಡೆಯಬೇಕಾದ್ರೆ ಅವರ ಪುಣ್ಯವಿರಬೇಕು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಪ್ರಾಯದ ಮಗಳಿಗೆ ಪವಿತ್ರ ಮಂಗಲ ಸೂತ್ರ ದೊರಕಿಸಿಕೊಡಲು ಮುಂದಾಗಿರುವಿರು. ಈ ಮನೆಯ ಮಾನವಂತರ ಮಗಳಾಗಿ ಮುತ್ತೈದೆ ಶಿಖರವನ್ನ ಹೊತ್ತು ಹೆತ್ತವರ ಕರುಳಿಗೆ ಯಾವ ಗೊತ್ತು ತರದೆ ಮಾಡಿಕೊಂಡ ಗಂಡನಿಗೆ ಸತಿ ಸಾವಿತ್ರಿಯಾಗಿ ಬದುಕ್ತೀನಿ ಅಂತ ನಿನಗೆ ಮಾತು ಕೊಡ್ತೀನಿ ಅಪ್ಪಾಜಿ. ಸಂತೋಷವಾಯ್ತಮ್ಮ. ನೋಡು ಅಂಬಿಕಾ, ಈ ಬಡವನ ಮಗಳಾದರೂ ಸಹಿತ ಬುದ್ಧಿಯಿಂದ ನೀತಿಯಿಂದ ನಡೆದು ಮಾಡಿಕೊಂಡ ಗಂಡನಿಗೆ ಮುದ್ದಿನ ಮಡದಿಯಾಗಿ ಅವನಿಗೆ ಎದುರಾಡುವ ಗರುಡನಂತಾಗದೆ ಅವನ ಮನಸ್ಸನ್ನು ಗೆಲ್ಲುವ ಮುದ್ದಿನ ಅರಗಿಳಿಯಾಗಬೇಕು. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಸಹಿತ ಅದನ್ನು ವಿರೋಧಿಸುವ ಗಟ್ಟಿ ನೀನಾಗುತ್ತೆ ಅಂತ ನನಗೆ ತುಂಬಾ ಸಂತೋಷ ಇದೆ. ಅಪ್ಪ, ನಾನು ನಿಮ್ಮ ರಕ್ತ ಹಂಚಿಕೊಂಡು ಬಂದವಳಪ್ಪ. ನಿಮ್ಮ ಇಚ್ಛೆಯಂತೆ ಸ್ವಚ್ಛಂದವಾಗಿ ಬದುಕು ನಡೆಸಿ ನಿಮ್ಮ ಹೆಸರಿಗೆ ಯಾವ ಕಳಂಕವೂ ಬಾರದಂತೆ ಬಾಳಿನುದ್ದಕ್ಕೂ ಎಷ್ಟೇ ಕಷ್ಟಗಳೇ ಬರಲಿ ಅದನ್ನ ನನ್ನ ಹೊಟ್ಟೆಯಲ್ಲಿ ಮುಚ್ಚಿಕೊಟ್ಟುಕೊಂಡು ದಿಟ್ಟತನದಿಂದ ಎದುರಿಸುವ ಧೈರ್ಯ ನನ್ನಲ್ಲಿ. ದುಷ್ಟರ ಕಾಟ ಹೆಚ್ಚೆ ಹೆಚ್ಚಿಗೂ ಬಂದರೂ ಅದನ್ನ ಧಿಕ್ಕರಿಸುವ ಬಲ ನನ್ನಲ್ಲಿದೆ. ಈ ಮನೆಯ ಮಾನವಂತರ ಮಗಳಾಗಿ ಮಾಡಿಕೊಂಡ ಗಂಡನಿಗೆ ಮಾನವೀಯವಾಗಿ ನೋಡುವವರ ಕಣ್ಣಲ್ಲಿ ರತ್ನವಾಗಿ ಕೊನೆ ಉಸಿರಿರುವವರೆಗೂ ಶೀಲದ ಸಾಗರವಾಗಿ ಈ ಬದುಕೆಂಬ 3 ದಿನದ ಸಂತೆ ಮುಗಿಸಿವೆ ತಂದೆ. ಇದಕ್ಕೆ ನಿನ್ನ ಪಾದ ಮುಟ್ಟಿ ಸಾಕ್ಷಿ ಮಾಡುವೆ. ನೋಡು ಮಾನ್ಕ, ಹೆತ್ತ ತಂದೆಯಾಗಿ ತಾಯಿಯಾಗಿ ಹೇಳಬೇಕಾದದನ್ನೇ ಹೇಳಿದ್ದೇನೆ. ಜೀವನ ನಡೆಯುವುದು ನಿನ್ನ ಕೈಯಲ್ಲಿದೆ. ಆದರೆ ನನ್ನದೊಂದು ಮಾತು ನಡೆಸಿಕೊಡ್ತೀನಮ್ಮ. ಏನಪ್ಪ ಅದು? ಏನಿಲ್ಲಮ್ಮ, ನೋಡು, ಜೀವನದಲ್ಲಿ ಏನೇ ಕಷ್ಟ ಬಂದರೂ ಸಹಿತ ಹೆಣ್ಣಿಗೆ ಶೀಲ ಅನ್ನೋದು ಮುಖ್ಯ. ಆ ಶೀಲವನ್ನು ಕಳೆದುಕೊಂಡ ಹೆಣ್ಣು ಕಸವನ್ನು ತಿನ್ನುವ ಕತ್ತೆಗಿಂತಲೂ ಕಡೆಯಾಗಿ ಕಾಣುತ್ತಾರೆ ಈ ಸಮಾಜದಲ್ಲಿ. ಒಂದು ವೇಳೆ ಶೀಲ ಹೋಗುವ ಪ್ರಸಂಗ ಬಂದದ್ದೇ ಆದ್ರೆ ಈ ಮಣ್ಣಲ್ಲಿ ಮಣ್ಣಾಗಬೇಕೆ ಹೊರತು ಮಾನಗೇಡಿಯಾಗಿ ಜೀವನ ಬದುಕಬಾರದೆನ್ನುವ ನನ್ನ ಆಸೆ. ಮಾತನ್ನು ನಡೆಸಿಕೊಡ್ತೀಯ ಅಂತ ನಾನು ನಂಬಿದ್ದೇನೆ ಮಗಳೇ. ಆಯ್ತು ಅಪ್ಪಾಜಿ, ನಿಮ್ಮ ನ್ಯಾಯ ನೀತಿ ಧರ್ಮದ ನುಡಿಯಂತೆ ನಡೆಯೋ ನಿಮ್ಮ ಮುತ್ತಿನಂತ ಮಗಳಾಗಿ ಮುಂದುವರಿವೆ. ಆಯ್ತೇ? ಆಯ್ತಮ್ಮ, ನಿನ್ನ ಮಾತು ಕೇಳಿ ತುಂಬಾ ಸಂತೋಷ ಆಯ್ತು. ನೋಡು, ನಾಳೆ ನಿನ್ನ ಮದುವೆ. ನೀನು ನಿದ್ದೆಗೆಟ್ರೆ ನಾಳೆ ಆರೋಗ್ಯಕ್ಕೆ ಹಾನಿಕರ ಆಗ್ಬೋದು. ನೀನು ಚೆನ್ನಾಗಿ ನಿದ್ದೆ ಮಾಡು. ನಾನು ಸ್ವಲ್ಪ ದನಿಯಾರ ಮನೆಗೆ ಹೋಗಿ ಬರ್ತೇನಮ್ಮ. ಆಯ್ತು ಅಪ್ಪಾಜಿ, ಬರ್ಲೇ? ಓಹೋ, ನಮ್ಮನೆಗೆ ಯಾರೋ ಅತಿಥಿಗಳು ಬಂದಿರಬಹುದು ಅಂತ ನಾನು ತಿಳಿದುಕೊಂಡಿದ್ದೆ. ಆದ್ರೆ ಬಾಗಿಲಲ್ಲಿ ಬಂದು ನಿಂತಿದ್ದು ನನ್ನ ಬೆನ್ನು ಹತ್ತಿದ ಬೇತಾಳದ ಭೂತ. ಬೆಂಗಳೂರಿನಲ್ಲಿ ಬೆನ್ನು ಹತ್ತಿದ್ದು ಸಾಲದು ಅಂತ ತಿಳಿದು ಈಗ ಇಲ್ಲಿವರೆಗೂ ಬಂದಿದ್ದೀಯ.
ಬುದ್ಧಿ ಶುದ್ಧವಿಲ್ಲ ತಾನೇ? ಮಾತೇಶ್, ಮತ್ತೊಬ್ಬರ ಮನೆಗೆ ಬರಲು ನಿನ್ನ ಆತ್ಮಕ್ಕೆ ನಾತಿಕೆ ಬರೋದು. ಮಾತಾಡು ಮಾತೇಶ್, ನಾನು ಕೇಳ್ತಾ ಇರೋದು ನಿನ್ನನ್ನೇ. ಬರಬೇಕಾದವರ ಮನೆಗೆ ಬಂದಿದ್ದೇನೆ ಅಂಬಿಕಾ. ಮತ್ತೊಬ್ಬರ ಮನೆಗೆ ತಪ್ಪಿ ಹೆಜ್ಜೆಡುವ ಲಜ್ಜೆಗೆಟ್ಟ ಪುರುಷ ನಾನಲ್ಲ. ಓಯ್, ನಾನು ಯಾರು ಎಂಬುದು ಮೊದಲು ನೀನು ತಿಳಿದುಕೊಂಡಿದ್ದರೆ ನಾನು ಬರುವ ಪೂರ್ವದಲ್ಲಿ ಈ ಬಾಗಲಲ್ಲಿ ನಿಂತು ನನಗಾಗಿ ದಾರಿ ಕಾಯ್ತಾ ಇದ್ದೆ. ಪಾಪ, ನಾನ್ಯಾರು ಎಂಬುದು ನಿನಗೆ ತಿಳಿದಂತೆ ಕಾಣ್ತಾ ಇಲ್ಲ. ನೀನು ದಂಡರಾಜಧಾನಿ ಹತ್ತಿರ ದುಡಿಯುವ ರುದ್ರನ ಮಗಳು ತಾನೇ? ಹೌದು, ನಿನಗೇನಾಗಬೇಕಾಗಿದೆ? ನೀನೇಕೆ ಇಲ್ಲಿಗೆ ಬಂದೆ ಅಷ್ಟು ಹೇಳು. ಓನೋ, ಬರಬೇಕೆಂದು ಬಯಸಿ ಬಂದವನು ನಾನಲ್ಲ. ಬರುವ ಅವಶ್ಯಕತೆ ತಂದುಕೊಂಡವನು ನಿನ್ನ ತಂದೆ. ಅಂದ್ರೆ ನಾನ್ಯಾರು ಗೊತ್ತಾ? ಹತ್ತೂರು ಹಳ್ಳಿಯ ಒಡೆಯನಾದ ದಂಡರಾಜಧಾನಿ ಮಗ ಮಾಂತೇಶ. ಆ, ನೀನು ದಂಡರಾಜಧಾನಿ ಮಗನ? ಯಾಕೆ ಮಾತಾಡುವ ನಾಲ್ಗೆ ನಾಚಿಕೊಂಡು ಹೋಯ್ತೆ? ಮೈಯಲ್ಲಿ ಹರಿಯುವ ರಕ್ತ ಹೆಪ್ಪುಗಟ್ಟು ಹೋಯ್ತೆ? ಇಲ್ಲ, ನಿತ್ತ ನೆಲವು ನಂಬದಂತಾಯ್ತೆ. ಈಗ ಹೇಳು, ನಾನು ನಿನ್ನನ್ನು ಪ್ರೀತಿ ಮಾಡ್ತಾ ಇರೋದು ತಪ್ಪಾ? ತಪ್ಪಾಗಿಲ್ಲ. ನಿನ್ನನ್ನ ಕಂಡು ನನಗೆ ದುಃಖವಾಗ್ತಾ ಇದೆ. ಯಾಕೆ? 10 ಜನರಿಗೆ ಬುದ್ಧಿ ಹೇಳೋ ಶಿವಶರಣರ ಮಠದಲ್ಲಿ ಪಾಠ ಹೇಳುವ ಗಿಳಿ ಹೊಟ್ಲಿಲ್ಲ, ಎಲುಬು ತಿನ್ನೋ ನಾಯಿ ಹೊಟ್ಟಲ್ಲ ಅಂತ ನನಗೆ ವ್ಯಥೆ ಆಗ್ತಾ ಇದೆ. 10 ಜನರಿಗೆ ಅನ್ನ ಹಾಕುವ ಪುಣ್ಯವಂತರ ಮಣಿ ನನ್ನದು. ನಾನು ಮನಸ್ಸು ಮಾಡಿದರೆ ನಿನ್ನಂತ 10 ಹೆಣ್ಣುಗಳನ್ನ ಸಾಲಾಗಿ ತಂದು ನಿಂದ್ರಿಸಬಲ್ಲೆ. ಆದರೆ ನಿನ್ನನ್ನೇ ಕಟ್ಟಿಕೊಳ್ಳಬೇಕೆನ್ನುವ ಕೆಟ್ಟ ಹಠ ನನ್ನ ಮನದಲ್ಲಿ ಮಣಿ ಮಾಡಿ ನಿಂತಿದೆ ಅಂಬಿಕಾ, ಮಣಿ ಮಾಡಿ ನಿಂತಿದೆ. ಯಾಕೆ? ನಾನು ಅಷ್ಟೊಂದು ರೂಪಸಿ? ಯಾ, ಈ ನಿನ್ನ ರೂಪ ಲಾವಣ್ಯ ನನ್ನನ್ನು ಮೂರ್ಖನಾಗಿ ಮಾಡಿಬಿಟ್ಟಿದೆ ಅಂಬಿಕಾ, ಮೂರ್ಖನಾಗಿ ಮಾಡಿಬಿಟ್ಟಿದೆ. ಈ ನಿನ್ನ ಪ್ರೀತಿಯ ಹೊಳೆಯಲ್ಲಿ ಅಂಬಿಗ ನಾನು ಆಗಬೇಕೆನ್ನುವ ಆಸೆ, ಈ ನಿನ್ನ ಪ್ರೀತಿಯ ಅರಮನೆಯಲ್ಲೇ ಮಹಾರಾಜನಾಗಿ ಮೆರೆಯಬೇಕೆನ್ನುವ ಕನಸು. ಆಕಾಶದಲ್ಲಿರುವ ಹಕ್ಕಿ ನನಗೆ ದಕ್ಕಲಾರದು ತಿಳಿದುಕೊಂಡಿದ್ದೇ ನಿಜ. ಆದರೆ ಹಕ್ಕಿಯ ಗೂಡು ನನ್ನ ಅರಮನೆಯ ಪಕ್ಕದಲ್ಲಿದೆ ಅಂತ ನನಗೆ ಗೊತ್ತಾಗಲಿಲ್ಲ. ನೋಡಂಬಿಕಾ, ಸುಮ್ಮನೆ ಗರುಡನಾಗಿ ಬಂದು ಈ ಹಕ್ಕಿಯನ್ನು ಕುಕ್ಕುತ್ತ ಮೊದಲು ನೀನು ನನ್ನವಳು ಆದ್ರೆ ಸರಿ, ಇಲ್ಲಾಂದ್ರೆ ನನ್ನ ಆಸೆ ನೀರಿಸ್ಕೊಂಡು ಚಟ ನನ್ನ. ಬಾಯಿ ಮುಚ್ಚೋ ಮೂರ್ಖ! ಮನ ಬಯಸಿದ ದೇಹವನ್ನ ಕುಕ್ಕಲು ಇದೇನು ದೇವದಾಸಿಯ ಹಕ್ಕಿಯಲ್ಲ, ದೇವರಿಗೆಂದು ಮೀಸಲಾಗಿದ್ದ ಪವಿತ್ರ ಹಕ್ಕಿನಾಡು. ನನ್ನನ್ನ ಕುಕ್ಕಲು ಬಂದದ್ದೇ ಆದ್ರೆ ನಿನ್ನ ರೆಕ್ಕೆಯನ್ನೇ ಕತ್ತರಿಸ್ಕೊಳ್ಬೇಕಾಗುತ್ತೋ ನೀಚ. ಹೆಣ್ಣು ಒಲಿದು ಬರಬೇಕಾದ್ರೆ ಅದಕ್ಕೂ ಪುಣ್ಯ ಮಾಡಿರ್ಬೇಕು. ಮಾತೇಶ್, ಒಂದು ಮಾತು ಹೇಳ್ತೀನಿ ಕೇಳು. ಒಲೆಯಲಾರದ ಹೆಣ್ಣಿನ ಬೆನ್ನು ಹತ್ತೋದು ಅಂದ್ರೆ ಸೇತುವೆಯ ನೀರನ್ನ ನೋಡಿ ನಾಯಿ ಸಂತೋಷ ಪಟ್ಟಂತೆ ಸರಿ. ಪ್ರೀತಿ ಇಲ್ಲದ ಹೆಣ್ಣನ್ನ ಅತ್ಯಾಚಾರಗೊಳಿಸೋದು ಅಂದ್ರೆ ಉಪ್ಪಿಲ್ಲದ ಅಡಿಗೆಯನ್ನ ಉಂಡಂತೆ ಸರಿ. ಮನಸ್ಸಿಲ್ಲದ ಹೆಣ್ಣನ್ನ ಮದುವೆಯಾಗೋದು ಅಂದ್ರೆ ಗಟಾರದ ನೀರಿಗೆ ಗಂಧದೆಣ್ಣೆ ಚೆಲ್ಲಿದಂತೆ ಸರಿ. ಈ ಮಾತನ್ನ ನೀನು ಅರ್ಥಕೊಂಡ್ರೆ ಮಾನವಂತನಾಗುವೆ, ಇಲ್ಲದಿದ್ರೆ ನಿನ್ನ ಪ್ರಾಣವನ್ನ ನನ್ನ ಕೈಯಲ್ಲೇ ಕಳೆದುಕೊಳ್ಳುವೆಯೋ ಮಾತಕ. ಹೇಳುವ ಉಪದೇಶದ ಮಾತುಗಳು ಯಾವುದು ನನ್ನ ಹೃದಯದಲ್ಲಿ ಭದ್ರವಾಗಿ ಉಳಿಯಲಾರವು. ನಾನು ಗೊತ್ತಿರುವುದು ಒಂದೇ ಒಂದು, ಒಲಿದು ಬರಲಾರದು ಹೆಣ್ಣನ್ನು ಒಲಿಸಿಕೊಳ್ಳುವುದೆಂದರೆ ಓಡುವ ಜಿಂಕೆಯನ್ನು ತಂದು ಬೇಟಾಡಿ ತಿಂದಟ್ಟು ಸಂತೋಷ. ಏನು ಪ್ರೀತಿ ಇಲ್ಲದ ಹೆಣ್ಣನ್ನ ಭೋಗಿಸುವುದೆಂದರೆ ಅಮೃತ ಅಮೃತ ಉಂಡಟ್ಟು ಸಂತೋಷ. ಏನು ಮನಸ್ಸಿಲ್ಲದ ಹೆಣ್ಣನ್ನ ಮದುವೆ ಆಗುವುದೆಂದ್ರೆ ಆಟ ಮಾಡುವ ಕುದುರೆಯನ್ನು ತಂದು ರಥಕ್ಕೆ ಕಟ್ಟಿ ಚಾಟಿಂದ ಬಾರಿಸಿ ಸವಾರಿ 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 ಮಾಡಿದಟ್ಟು ಸಂತೋಷ. ನೋಡು ಅಮಿಗ, ಮಾತಿಗೆ ಮಾತು ಬೆಳೆದಂತೆ ವೈರತ್ವ ಬೆಳೆಯುತ್ತೆ. ವೈರತ್ವ ಬೆಳೆದ್ರೆ ನಮ್ಮಿಬ್ಬರ ಮನಸ್ಸಿಗೆ ಸರಸವಾಗುತ್ತೆ. ನಮ್ಮಿಬ್ಬರಕ್ಕೆ ಸರ್ವನಾಶಕ್ಕೆ ಕಾರಣವಾಗುವ ಮುನ್ನ ಸಮಯ ಸಿಕ್ಕಾಗ ಸುಖ ಪಡುವುದು ಜೀವನದ ಜೀವಾಳ. ಕಮಾಂಡ್ ಯಾರ ಕಮಾಂಡ್ ಕಮಾಂಡ್.
ಹೌದಾ? ಹೌದು. ಮಾಂತೇಶ್, ನಾನೊಂದು ಮಾತು ಕೇಳ್ತೀನಿ, ನನಗೆ ಉತ್ತರ ಕೊಡ್ತೀಯಾ? ಟೆಲ್ ಮೀ. ಮಾಂತೇಶ್, ಮಾನವನು ಹೊಟ್ಟೆ ಹೆಸ್ದಾಗ ಹೊಟ್ಟೆಗೆ ಏನ್ ತಿಂತಾನೆ? ಇದೆಂತ ಪ್ರಶ್ನೆ? ನೋಡೋಣ, ಹಸಿದಾಗ ಹೊಟ್ಟಿಗೆ ಅನ್ನನೇ ತಿನ್ಬೇಕಲ್ಲ. ಅನ್ನವನ್ನ ತಿನ್ನೋ ಬದಲು ಸಗಣಿಯನ್ನೇಕೆ ತಿನ್ನಬಾರ್ದು? ಸಗಣಿ ಎಂದು ತಿನ್ನಲ್ಲ. ಈಗ ನೀನು ತಿನ್ನಲು ಬಂದದ್ದು ಅನ್ನವನ್ನಲ್ಲ, ಸಗಣಿಯನ್ನ. ಈಗ ಹಸಿದ ಹೊಟ್ಟೆಗೆ ಅನ್ನ ಬೇಕು, ಗಂಡಿಗೊಂದು ಹೆಣ್ಣು ಬೇಕು ಅಂತ ಬ್ರಹ್ಮ ಹೆಂಡತಿ ಎಂಬ ಹೆಣ್ಣನ್ನ ಸೃಷ್ಟಿಸಿದ್ದಾನೆ. ಇದನ್ನ ತಿಳಿಯದೆ ಪರ ಹೆಣ್ಣಿನ ಮೇಲೆ ಕಣ್ಣ ಹೊಡಿಸಿದ್ರೆ ನೀನು ಸಗಣಿಯನ್ನ ತಿಂದಂತೆ ಸರಿ. ಕಟುಕನ ಮುಂದೆ ಕುರಿ ನಿಂತಾಗ ಕಟುಕ ಕರುಣಿಯ ತೋರಿ ಕುರಿಯನ್ನು ಕಡಿಯಲಾರದೆ ಇರೋಣ ಅಂಬಿಕಾ. ನಿನ್ನ ಮಾತಿಗೆ ಹೆದರಿ ಹೋಗುವ ಬೆಪ್ಪ ನಾನಲ್ಲ. ನಿನಗೆ ಕೇವಲ ಒಂದೇ ಒಂದು ನಿಮಿಷ ಟೈಮ್ ಕೊಡ್ತೀನಿ. ನಿನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ನನ್ನವಳಾದ್ರೆ ಸರಿ, ಇಲ್ಲ ಅಂದ್ರೆ ಅಂತೂ ಇವನು ಒಂದು ನಿರ್ಧಾರಕ್ಕೆ ಬಂದಿದ್ದಾನೆ. ಇಂಥ ಸಮಯದಲ್ಲಿ ನಾನಿವನ ಶತ್ರು ಆಗೋದು ತರವಲ್ಲ, ಬುದ್ಧಿವಂತಿಕೆಯಿಂದ ಪಾರಾಗೋದೇ ಒಳ್ಳೆಯದು. ಮಾಂತೇಶ್, ನೀವು ನನ್ನನ್ನ ಇಷ್ಟೊಂದು ಪ್ರೀತಿಸ್ತೀರಿ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ಪ್ರೀತಿಗಾಗಿ ನಿಮ್ಮ ಪ್ರಾಣವನ್ನೇ ಕೊಡಲು ಸಿದ್ಧರಿದ್ದೀರಿ, ಪ್ರೀತಿಗಾಗಿ ನಿಮ್ಮ ಪ್ರಾಣವನ್ನೇ ಕೇಳಲು ತಯಾರಿದ್ದೀರಿ. ಇಷ್ಟೊಂದು ಪ್ರೀತಿಸುವವರನ್ನ ಈ ಜಗತ್ತಿನಲ್ಲಿಯೇ ನಾನು ಯಾರನ್ನೂ ಕಂಡಿರಲಿಲ್ಲ. ನೀವು ಸಿಕ್ಕಿದ್ದು ನನ್ನ ಪುಣ್ಯವೆಂದೇ ಭಾವಿಸಿಕೊಂಡಿದ್ದೇನೆ. ನಾಳೆನೇ ನನ್ನ ಮದುವೆ ನಿಂತು ಹೋಗ್ಲಿ. ಇಂದಿನಿಂದ ನಿಮ್ಮೊಂದಿಗೆ ನನ್ನ ಪ್ರೇಮ ಪ್ರಾರಂಭವಾಗ್ಲಿ. ಇದರಲ್ಲಿ ಏನ್ ಮೋಸ ಇಲ್ಲಲ್ಲ? ಅಯ್ಯೋ, ಮೋಸ ಮಾಡಿದ್ರೆ ಮತ್ತೆ ಸಿಗಬೇಕಲ್ಲ ನೀವು ನನಗೆ. ಈಗ ಸಿಕ್ಕಿದ್ದೇ ನನ್ನ ಪುಣ್ಯ. ಗುಣ ಕೂಡಿದರೆ ಗುಲಾಬಿಯಂತೆ, ಮನಸ್ಸು ಕೂಡಿದರೆ ಮಲ್ಲಿಗೆಯಂತೆ, ನಾನು ನೀನು ಕೂಡಿದರೆ ಜನ್ಮದ ಜೋಡಿಯಂತೆ. ಜನ್ಮದ ಜೋಡಿಯಂತೆ. ಈ ಕವನ ಎಷ್ಟು ಸೊಗಸಾಗಿದೆಯೋ ಅಷ್ಟೇ ಸೊಗಸಾಗಿ ಬರಲಿ ಒಂದು ಗೀತೆ. ಮಾಂತೇಶ್, ನೆನೆಸ್ಕೊಂಡು ನಿನ್ನ ಮನೆ ದೇವರನ್ನು. ಈಗ ನಡೆದು ಒಂದೇ ನಿರ್ಧಾರ, ಇಲ್ಲಿಂದ ನೀನು ತೊಲಗಬೇಕು ಒಂದು, ಇಲ್ಲ ನನ್ನ ಕೈಯಲ್ಲಿ ನಿನ್ನ ಪ್ರಾಣ ಕಳೆದುಕೊಳ್ಬೇಕು ಒಂದು. ಯಾವುದು ಬೇಕು ನಿನಗೆ? ಮಾತನಾಡು. ಏಕೆ ಮೌನವಾದಿ? ಯಾಕೆ ನಾಲಿಗೆ ನಾಚಿಕೊಂಡಿದ್ದೆ, ರಕ್ತ ಹೆಪ್ಪುಗಟ್ಟಿದ್ದೆ, ಇಲ್ಲ ಧೈರ್ಯ ಕೊಕ್ಕೆ ಹೋಯ್ತೆ? ಮಾತಾಡೋ ಬೇಕು. ದೂರ ಹೋಗ್ತು, ನಾನು ಏನು ಮಾಡ್ಬೇಡ. ವಿದ್ಯೆ ಗೊತ್ತಿಲ್ಲಾರ್ದೆ ಹಾವಿನ ಹುತ್ತಿಗೆ ಕೈ ಹಾಕುವರಂತ ನಿನ್ನಂತ ಮಳ್ಳ ಹೆಣ್ಣಿಗೆ ಏನು ಗೊತ್ತು? ಅದಕ್ಕಾಗಿ ಬಲ್ಯವರು ಒಂದು ಮಾತು ಹೇಳಿದ್ದಾರೆ, ಹೆಣ್ಣಿನ ಬುದ್ಧಿ ಮಳೆಕಾಲದ ತಲೆಗೆ ಎನ್ನುವ ಹಾಗೆ ಈ ಗಂಡಿನ ಬುದ್ಧಿಯನ್ನೇ ಪರೀಕ್ಷೆ ಮಾಡ್ದಲ್ಲ. शक्कर नहीं तो पीने को क्या मजा, पलंग पर लड़की नहीं तो क्या मजा. ಯಾರಹು ಯಾರ ಮುಡುಗಿ ಪ್ರೀತಿ ಪ್ರೇಮ ಎಲ್ಲಾರುವೆ ಸರಸ ಸಲ್ಲಪ್ಪ ಮಾಂತೇಶ. ಒಮ್ಮೆ ಕಣ್ಣಿಟ್ಟ ಹೆಣ್ಣನ್ನ ಮುಟ್ಟದೆ ಬಿಟ್ಟು ಉಣಲ ಏ ಮಾಂತೇಶ.